ನಾನು ಹೇಳ್ತಾ ಇವಾಗ ಅದು ಹೆಂಗೆ ಹೋದ ಅದು ಹೆಂಗೆ ಬಂದಾದ್ರೆ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ನಾನೇ ಇರಬೇಕಲ್ಲಿ. ಅಲ್ಲಲ್ಲ ನಾನೇ ಇರಬೇಕಲ್ಲಿ. ಫೋಟೋ ಪೂಜೆ ಮಾಡೋದ್ರಿಂದ ಶುರು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಥ್ಯಾಂಕ್ ಯು ಸರ್. ಸೋಮಣ್ಣ ಸರ್ ಥ್ಯಾಂಕ್ ಯು. ರುದ್ರೇಗೌಡ್ರೆ ಥ್ಯಾಂಕ್ ಯು. ಒಂದು ಚಿಕ್ಕ ಮ್ಯಾಜಿಕ್ ಇಂದ ಶುರು ಮಾಡ್ತಾ ಇದೀವಿ ಪ್ರೋಗ್ರಾಮ್ನ. ಅಲ್ಲ ಗುರು, ಎಲ್ಲರಿಗೂ ರಾಣಿ ಕೊಟ್ಬಿಟ್ಟಿದೆಯಲ್ಲ ಗುರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮ್ಯೂಜಿಷಿಯನ್ ವಿಜಯ್. ಬ್ಯಾಂಗ್ಳೂರಲ್ಲಿ ಯಂಗೆಸ್ಟ್ ಮ್ಯೂಜಿಷಿಯನ್ ಆಗಿದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ನನ್ನ ಸಿನಿಮಾ ಕಡೆಯಿಂದ ಎಲ್ಲರಿಗೂ ಸುಸ್ವಾಗತಗಳು. ನನ್ನ ಇಲ್ಲ ಏನೂ ಇಲ್ಲ. ಈ ಕ್ಲಾಸ್ ಕರೆಕ್ಟ್ ಆಗ್ತಾ ಇದ್ದೀನಿ. 1 2 3 ಸಾಕು. ಸಿನಿಮಾ ತುಂಬಾ ಚೆನ್ನಾಗಿ ಓಡಬೇಕು ಅಂತ ನನ್ನ ಲೈಟ್ಸ್ ಹಾಕಿ ಮೂರ್ತಿ ಅವ್ರೆ. ಸಿನಿಮಾ ನೇಮ್ಸ್ ಎಲ್ಲ ಇದೆ. ಒಂದು 2 ಕಾರ್ಡ್ ನೋಡಿ ಯಾವುದು. ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಇದ್ರಲ್ಲಿ ಸುಮಾರು ಸಿನಿಮಾ ನೇಮ್ಸ್ ಎಲ್ಲ ಇದೆ ಅಂತ ಅನ್ಕೊಳ್ತೀರಲ್ವಾ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ. ಮಿಕ್ಸ್ ಮಾಡಿ ಒಂದೇ ಒಂದು ಕಾರ್ಡ್ ಚೂಸ್ ಮಾಡಿ ನೋಡಿ ಯಾವುದು. ಫಸ್ಟ್ ಡೇ ಫಸ್ಟ್ ಶೋ. ಈ ಕಾರ್ಡ್ ಫಸ್ಟೇ ಚೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಹೇಗೆ ಅಂತ ಹೇಳ ಮೇಡಮ್, ಅದು ಓಪನ್ ಮಾಡಿ. ಯಾವ ಕಾರ್ಡ್ ಯಾವುದು? ಫಸ್ಟ್ ಡೇ ಫಸ್ಟ್ ಶೋ. ಇದು
ನೀವು ಕ್ಯೂ ಆಫ್ ಹಾರ್ಟ್ ಚೂಸ್ ಮಾಡಿದ್ದೀರಾ. ಕ್ಯೂ ಆಫ್ ಹಾರ್ಟ್ ಚೂಸ್ ಮಾಡಿದ್ದಾರೆ. ಕ್ಯೂ ಆಫ್ ಹಾರ್ಟ್ ಇಂದ ಯಾವ್ದು ಗಿಫ್ಟ್ ಇದೆ ನೋಡೋಣ. ಕ್ಯೂ ಆಫ್ ಹಾರ್ಟ್ ಇದೆ, ಬೇಡ ಅಲ್ಲಿ ಹೋಗೋದು ಬೇಡ. ಅವ್ರು ಯಾವ್ದು ಗಿಫ್ಟ್ ಬಿಟ್ಟಿದ್ದಾರೆ ಫಸ್ಟ್ ಅದನ್ನ ನೋಡೋಣ. ಒಂದ್ ವೇಳೆ ಇವರು ಕ್ಯೂ ಆಫ್ ಕ್ಲಬ್ ಚೂಸ್ ಮಾಡಿದ್ರೆ 1 kg ಗೋಲ್ಡ್ ಸಿಕ್ತಿತ್ತು. ಜಸ್ಟ್ ಮಿಸ್ ಮಾಡ್ಕೊಂಡ್ರಿ. ಒಂದ್ ವೇಳೆ ಇವರು ಕ್ಯೂ ಆಫ್ ಡೈಮಂಡ್ ಚೂಸ್ ಮಾಡಿದ್ರೆ ವರ್ಲ್ಡ್ ಟೂರ್ ಸಿಕ್ತಿತ್ತು. ವರ್ಲ್ಡ್ ಟೂರ್ ಮಿಸ್ ಮಾಡ್ಕೊಂಡ್ರಿ. ಒಂದ್ ವೇಳೆ ಕ್ಯೂ ಆಫ್ ಸ್ಪೇಡ್ ಚೂಸ್ ಮಾಡಿದ್ರೆ BMW ಕಾರ್ ಸಿಕ್ತಿತ್ತು. ಜಸ್ಟ್ ಇದು ಮಿಸ್ ಮಾಡ್ಕೊಂಡ್ರಿ. ಫೈನಲ್ ಆಗಿ ಕ್ಯೂ ಆಫ್ ಹಾರ್ಟ್ ಬಂದಿದ್ದಾರೆ. ಯಾವ ಗಿಫ್ಟ್ ಅಂತ ಹೇಳ? ಗೆದ್ದಿರೋದು 5 ಸ್ಟಾರ್ ಚಾಕ್ಲೇಟ್. ರಲ್ಲಿ 33 ಬಿರುದುಗಳನ್ನು ಹಾರಿಸಿಕೊಂಡು ಕನ್ನಡದ ಮುತ್ತಿನ ಮಣಿಯಂತೆ ಪೋಣಿಸಿ ಕನ್ನಡಿಗರ ಮುಂದೆ ಕನ್ನಡದ ಕಂದ ಡಾಕ್ಟರ್ ರಾಜಾಭಿಮಾನಿ ಡಾಕ್ಟರ್ NGN ರಾಜ್ಕುಮಾರ್ ಆದ ನಾನು ಇದೀಗ ನಿಮ್ಮಗಳ ಮುಂದೆ ನುಡಿಯುತ್ತಿದ್ದೇನೆ. ತಾವೆಲ್ಲರೂ ಕೇಳಿ ಆನಂದಿಸಬೇಕೆಂದು ಸವಿನಯ ಪ್ರಾರ್ಥನೆ. ಅಣ್ಣ ಹೇಳಣ್ಣ. ಅಖಿಲ ಕರ್ನಾಟಕದ ಭಾರತೀಯರ ಮಾನ್ಯತೆ ಪಡೆದಂತಹ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಗಂಧೀರವರ ಸಿಂಗರ ರಾಜ ನಟ ಸಾರ್ವಭೌಮ ಗಾನ ಗಂಧರ್ವ ಫಿಲಂ ಫೇರ್ ಕಲಾ ಜ್ಯೋತಿ ಭಕ್ತ ಕಲಾ ತವೀರ ಕೇಸರಿ ಜಬುಸ್ಮಾನ್ ಕನ್ನಡ ಕಲಾ ತಪಸ್ವಿ ಕನ್ನಡ ಕಲಾ ನಾಯಕ ಕನ್ನಡದ ಗಂಡುಗರಿ ಕೆಂಟಕಿ ಕರ್ನಲ್ ಪದ್ಮಭೂಷಣ ಕಲಾ ಬ್ರಹ್ಮ ಕಲಾ ಕುಸುಮ ಕಲಾ ಶ್ರೇಷ್ಠ ಕಲಾ ಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾ ರತ್ನ ಕರ್ನಾಟಕ ರತ್ನ ವಿಶ್ವಕಲಾ ಶಾಂತಿ ಪ್ರಿಯ ಮಹಾನ್ ದೈವ ಭಕ್ತ ಕನ್ನಡ ಶ್ರೀಕಂಠ ಕೋಗಿಲೆ ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ ಕೋಟ್ಯಾಂತರ ಅಭಿಮಾನಿಗಳ ರಾಜ 108 ದಿನಗಳ ಕಾಡಿನ ರಾಜ ವಾಟಿಕ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ಪುರಸ್ಕೃತ ಇಬ್ಬರಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿ ದೇವರಿಲ್ಲದೆ ಅಂತ ಕೈ ಮಾಡಿಸಿಕೊಂಡಂತಹ ಏಕೈಕ ಕಲಾವಿದ ಇಚ್ಛಾ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸ್ವತ್ತು ಕಲಾ ಸತ್ಪುರುಷ ವರಣ ಅಮರಜೀವಿ ಡಾಕ್ಟರ್ ರಾಜಣ್ಣನಿಗೆ ಅಣ್ಣನಿಗೆ ದಾನಶೂರ ಕರ್ಣ ಕಲಿಯುಗದ ಕರ್ಣ ಮಂಡ್ಯದ ಗಂಡು ಮುತ್ತಿನ ಚೆಂಡು ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅಣ್ಣನಿಗೆ ಆಟೋ ರಾಜ ಮೆಟ್ರೋ ಕನಸಿನ ರಾಜ ಕರಾಟೆ ಕಿಂಗ್ ಶಂಕರ್ ನಾಗ್ ಅಣ್ಣನವರಿಗೆ ಆಯ್ತಾ ಹೇರಲಾರ ಗುಣಗಾನ ನಾನಿನ್ನು ಬರಲೆ. ಹಾ, 4 ಗುಣಗಾನವಾದ ಮೇಲೆ ಮತ್ತೋರ್ವರ ಗುಣವಾಗಲೇಬೇಕು. ಅದು ಅಣ್ಣನವರ ಹಿರಿಯ ಸುಪುತ್ರರಾದಂತಹ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಗುಣಗಾನ. ಅಖಿಲ ಕರ್ನಾಟಕದ ಕಲಾವಿದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಅಭಿನಯ ಚತುರ ನಾಟ್ಯ ಸಾರ್ವಭೌಮ ವಿಶ್ವ ಜನಪ್ರಿಯ ದಾನಶೂರ ಕರ್ಣ ಕಲಿಯುಗದ ಕರ್ಣ 4 ಬೆಳೆದುಕೊಟ್ಟ ಭಾಗ್ಯವಂತ ಬಡವರ ಬಂಧು ದೀನದಯಾಳು ಕರುಣಾಮ ಈ ಕನ್ನಡದ ಕನ್ನ ಸರ್ವಜನಪ್ರಿಯ ಭಾಗ್ಯವಂತ ಪುನೀತ ಯುವರತ್ನ ಯುವರಾಜ ರಘುವಿನ ರಾಜಕುಮಾರ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಣ್ಣನಿಗೆ ಆತ್ಮೀಯ ಅಭಿಮಾನಿ ದೇವರುಗಳೇ, ಪುನೀತ್ ಅಣ್ಣನ ಹಾಡು, ರಾಜನ ಹಾಡು, ಇನ್ನು 10 ಹಣ್ಣವರ ಒಬ್ಬರು ಎಲ್ಲ ಉಂಟು. ಈಗ ಕಾಲಾವಕಾಶದ ಸಮಯದ ಅಭಾವ, ಆದ್ದರಿಂದ ಗೋವಿಂದು ಹೇಗಿದ್ಯಪ್ಪ? ನಮ್ಮೆಲ್ಲ ಅಭಿಮಾನಿ ದೇವರುಗಳು ಹೇಗಿದ್ದಾರೆ? ಹಾ, ದೇವರು ಎಲ್ಲರೂ ಚೆನ್ನಾಗಿಟ್ಟಿರ್ಲಿ. ಹಾ, ಇದೇ ತರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ
ಕನ್ನಡ ಚಿತ್ರರಂಗದ ಮೇಲೆ ಸದಾ ಇರ್ಲಿ. ಓ ಶ್ರೀನಿವಾಸು, ನೀವು ಇಲ್ಲೇ ಇದ್ದೀರಾ? ನೀವಿಲ್ಲಿರ್ಬೇಕಾದ್ರೆ ನಿಮ್ ಹೀರೋನು ಇರ್ಬೇಕು ತಾನೆ? ಹಾ, ಏನಪ್ಪ ಕರೀಲಾ? ವಿಷ್ಣು, ಕನ್ನಡವೇ ನಮ್ಮಮ್ಮ, ಅವಳಿಗೆ. ಎಲ್ಲರೂ ಹೇಗಿದ್ದೀರಾ? ನಮ್ಮ ಮಾಧ್ಯಮ ಮಿತ್ರರನ್ನು ನೋಡಿ ಎಷ್ಟೋ ದಿನ ಆಯ್ತು. ಎಲ್ಲರೂ ಚೆನ್ನಾಗಿದ್ದೀರಾ? ಹಾ. ಹೋ ಸೀನು, ನೀನು ಇಲ್ಲೇ ಇದೆಯಾ? ಹೆಂಗಿದ್ದಾರೆ ನಮ್ಮ ವಿಷ್ಣುದಾದನ್ ಸೇನೆ? ಹಾ. ಹೋ ಸೋಮು, ನೀನು ಇಲ್ಲೇ ಇದೆಯಾ? ನೀನಿರ್ಬೇಕಾದ್ರೆ ನಮ್ ಕುಚ್ಚಿಗೂ ಕರಿಬೇಕು ತಾನೆ? ಇರು, ಕರಿತೀನಿ. ಕುಚ್ಚಿಗೂ. ಓ, ಎಲ್ಲಾರು ಇಲ್ಲೇ ಇದ್ದೀರಾ? ಎಲ್ಲಾರು ಹೇಗಿದ್ದೀರಾ? ಓ, ಮೀಡಿಯಾದವರು ಇಲ್ಲೇ ಅವರೇ. ನನ್ನ ಇಷ್ಟು ದಿವಸ ತುಂಬಾ ಮಿಸ್ ಮಾಡ್ಕೊಂತ ಇರಿ ಅನ್ಸುತ್ತೆ. ಓ ಸೋಮಣ್ಣ, ನಮ್ಮ ಮೊಮ್ಮಗ ಸಿಕ್ಕಿದ್ನ? ಹೆಂಗ ಅವನೇ? ಹಾ, ನೀವೇ ಮಗು ಕಣ್ರಿ ಅಂಬರೀಷ್. ಅಲ್ಲಿ ನೋಡಿ, ಇನ್ನೊಂದು ಮಗು ಬಂದು ಕೂತಿದೆ. ಓಹ್ ಮಾಸ್ಟರ್ ಮಂಜು, ನೀವಿದ್ಮೇಲೆ ನಮ್ ಶಂಕರನ್ ಕೂಗ್ಬೇಕು ತಾನೆ? ಕೂಗ್ತೀನಿ ರೀ. ಶಂಕರ, ಎಲ್ಲರೂ ಹೇಗಿದ್ದೀರಾ? ನಮ್ಮ ಆಟೋ ಡ್ರೈವರ್ಗಳು ಬಂದಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮಿಂದಾನೇ ನಾನಿನ್ನೂ ಜೀವಂತವಾಗಿರೋದು. ಮಂಜು, ಹೇಗಿದ್ಯಾ? ಮನೇಲಿ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ? ರಜನ ಕಾರ್ಯಕ್ರಮ ಮುಂದುವರ್ಸದ? ಹಾ ಸರಿ. ನಮ್ಮೆಲ್ಲ ಅಭಿಮಾನಿ ಸಂಘದ ಅಧ್ಯಕ್ಷರು ವೇದಿಕೆ ಮೇಲೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಸರ್ ಥ್ಯಾಂಕ್ ಯು ಸರ್. ಈ ತರ ಒಂದು ಶಕ್ತಿ ನಮ್ಮ ಟ್ರೈಲರ್ಗೆ ಕೂಡಿರೋದು ನಿಜಕ್ಕೂ ನಮ್ಮ ಅದೃಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಟ್ರೈಲರ್ ಬಗ್ಗೆ ನೀವು ಇಲ್ಲಿ ಬಂದಿದ್ರ ಬಗ್ಗೆ ಒಂದೊಂದು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಈ ಚಿತ್ರದ ನಿರ್ದೇಶಕ ಹೊಸಬ್ರಾದ್ರು ಕೂಡ ತನ್ನಲ್ಲಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ. ಅದೇ ರೀತಿ ಪಿಕ್ಚರ್ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಎಲ್ಲರ 4 ಜನ ದಿಗ್ಗಜರು, ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಇವರು 4 ಜನರನ್ನ ತಲೆಯಲ್ಲಿ ಇಟ್ಕೊಂಡಿದ್ದು ಆ ಸಂಘದ ಎಲ್ಲ ಮುಖ್ಯಸ್ಥರನ್ನ ಕರೆಸಿ ನೀವಿಲ್ಲಿ ಒಂದು ಕಾರ್ಯಕ್ರಮವನ್ನು ನಿಮ್ಮ ಚಿತ್ರದ ಬಿಡುಗಡೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀರಾ. ಬಹಳ ಖುಷಿ ಆಗ್ತದೆ. ಬಹುಶಃ ನಾನು ಹೇಳೋದಿಷ್ಟೇ, ನಿಮ್ಗೆಲ್ವೂ ಇದೆ, ಆದರೆ ಸಿನಿಮಾ ಮಾಡೋ ಒಂದು ಶಕ್ತಿ ಇದೆಯಲ್ಲ, ಅದು ಬಹಳ ಕಷ್ಟ, ಬಹಳ ಕಷ್ಟ. ಅದನ್ನೆಲ್ಲ ಸಹಿಸ್ಕೊಂಡು ಇವತ್ತು ಈ ಚಿತ್ರಕ್ಕೆ ಬಂದಿದ್ದೀರ. ಒಳ್ಳೆಯದಾಗಲಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಆಸೆ ಪಡೋದು ಅಷ್ಟೇ, ನನ್ನ ಜನ ಅಂದರೆ ನನ್ನ ಕನ್ನಡಿಗರು ಮುಂದೆ ಬರಬೇಕು ಯಾವುದಾದ್ರು. ಯಾಕೆಂತ ಹೇಳಿದ್ರೆ ಹಿಂದೆ ಮದ್ರಾಸ್ನಲ್ಲಿದ್ದಂಥ ಚಿತ್ರೀಕರಣ ಕರ್ನಾಟಕಕ್ಕೆ ಬರಬೇಕಾದ್ರೆ ಬಹುಶಃ ಆ ಪುಣ್ಯಾತ್ಮ ಶಂಕರ್ನಾಗ್ ಇವತ್ತು ಇಡೀ ಚಿತ್ರರಂಗವನ್ನ ಕರ್ನಾಟಕಕ್ಕೆ ತಂದಂತ ಮಹಾನ್ ಶಕ್ತಿ ಶಂಕರ್ನಾಗ್. ಯಾಕಂದ್ರೆ ನಾವೆಲ್ಲ ಬಹಳಷ್ಟು ಜನ ನಮ್ಮವರ ವಿರೋಧ ಮಾಡಿ, ನಮ್ಮವ್ರೆ ಇಲ್ಲಿ ಏನಿದೆ, ಇಲ್ಲಿ ವ್ಯವಸ್ಥೆ ಏನಿದೆ, ನಮ್ಗೆ ಎಲ್ಲ ಸೌಕರ್ಯ ಇದೆಯಾ, ಇಲ್ಲ, ನಾವು ಅಲ್ಲೇ ಇರಬೇಕು, ಅಲ್ಲೇ ಮಾಡಬೇಕು, ಚೆನ್ನೈನಲ್ಲೇ ಇರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅದು ಯಾಕೆ ಆಗಲ್ಲ ಅನ್ನೋದು ಶಕ್ತಿಯನ್ನು ತೋರಿಸಿದಂಥವ್ರು ಶಂಕರ್ನಾಗ್. ಅವ್ರ ಜೊತೆ ನಾವೆಲ್ಲ ಕೈಗೊಳ್ಬೇಕು. ಬಹಳ ಜನ ನಮ್ಮನ್ನು ತಿಳ್ಕೊಳ್ಳೋದು ಯಾಕೆ ಇಲ್ಲಿಗೆ ಬರಬೇಕು ಅಂತ ಹೇಳಿ. ಅವತ್ತು ರಾಜ್ಕುಮಾರ್ ಒಂದೇ ಹೇಳಿದ್ರು, ಕರ್ನಾಟಕದ ಜನ ನಮಗೆ ಅನ್ನ ಹಾಕ್ತಾ ಇದ್ದಾರೆ, ಇವತ್ತು ಅಲ್ಲಿಯ ಕಾರ್ಮಿಕರು ಬದುಕು ಹಸನಾಗಬೇಕು, ನಾವೆಲ್ಲ ಅಲ್ಲೇ ಹೋಗೋಣ ಅಂತ ಹೇಳಿದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗೆ ಅದೆಲ್ಲವೂ ಕೂಡ ನೆನಪಾಗುತ್ತಾ ಇವತ್ತು ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬಹಳಷ್ಟು ಜನ ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷರುಗಳು ಬಂದಿದ್ದಾರೆ. ಕಲಾವಿದರು
ಇದನ್ನ ಒಂದು ಕಡೆ ಬೆಳೆಸೋದ್ರ ಜೊತೆಗೆ ಈ ನಾಡು ನುಡಿ ಸಂಸ್ಕೃತಿ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಮತ್ತು ಕಾಳಜಿ ಇರುತ್ತೆ. ಭಾಷೆ ವಿಷಯ ಬಂದಾಗ ಯಾರೂ ಕೂಡ ಹಿಂದೆ ಹೋಗ್ಬಾರ್ದು. ಬಹುಶಃ ಇನ್ನೊಂದು ವಾರದಲ್ಲಿ 10 ದಿವಸದಲ್ಲಿ ನಮ್ಮನೆ ಬರೋದು ಗೊತ್ತಾಗುತ್ತೆ. ನಾವೇನು ಜೈಲಿಗೆ ಹೋಗ್ತೀವ ಇಲ್ಲ ಹಿಂದೆ ಇರ್ತೀವ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಗೊತ್ತಿದೆ, ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಒಂದು ವಿವಾದವನ್ನು ನೋಡಿದ್ರು. ಅದಕ್ಕೆ ಅವರು ಆ ರಕ್ತ ಶಾಸ್ತ್ರಿನೂ ಅವ್ರಿಗೆ ಆಯ್ತು. ಆದರೂ ಕೂಡ ಇನ್ನೂ ಅಹಂ ಹೋಗಿಲ್ಲ. ಹೋಗ್ಲಿ, ಪರವಾಗಿಲ್ಲ, ನೋಡೋಣ ಎಲ್ಲಿವರೆಗೆ ಬರ್ತದೆ. ಅದನ್ನ ಆ ಕಾಳಜಿ ನಮ್ಮೆಲ್ಲರಲ್ಲೂ ಇರಬೇಕು. ನಾಳೆ ಒಂದು ತೀರ್ಮಾನಕ್ಕೆ ನಾವು ಬರ್ಬೇಕಾಗುತ್ತೆ. ಅವ್ರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ನೀವು ನೋಡ್ತಾ ಇದ್ರೆ ನಿಮ್ಮ ಮನೇಲಿ ಬರಬೇಡಿ, ಚಿತ್ರ ಬಿಡುಗಡೆಗೆ ಯಾಕೆ ತೊಂದರೆ ಕೊಡ್ತಾರೆ ಅಂತ ಸ್ವಾಭಿಮಾನ ಇದ್ರೆ ನಮ್ಮ ಜನ ಬಿಡುಗಡೆ ಸುಪ್ರೀಂ ಕೋರ್ಟ್, ನಾವೆಲ್ಲ ಸಂವಿಧಾನವನ್ನ ನೋಡಿ ಬಂದಂಥ ಜನ. ಹಾಗಾಗಿ ನಾವು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು. ಅದೇನಾದರೂ ಬಿಡುಗಡೆ ಆದರೆ ನಮ್ಮ ಜನ ತೀರ್ಮಾನ ಮಾಡಬೇಕು. ನಾವು ಒಂದೇ ಒಂದು ಶೋ ಕೂಡ ನಾವು ಯಾರು ಕೂಡ ಹೋಗಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನ ನಮ್ಮ ಜನ ಮಾಡಬೇಕು. ನಮ್ಮ ಶಕ್ತಿಯನ್ನು ತೋರಿಸ್ಬೇಕು. ಇವತ್ತು ಈ ಚಿತ್ರತಂಡ ನೀವೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಮಾಡಿದ್ದೀರ. ನಿಮ್ಮ ಒಂದು ಕಾನ್ಸೆಪ್ಟು ಕೂಡ ಚೆನ್ನಾಗಿ ಮಾಡಿದ್ದೀರ. ಒಳ್ಳೆಯದಾಗಿ. ಇನ್ನೂ ಚಿಕ್ಕ ವಯಸ್ಸು, ಏನೇನು ನಿರ್ದೇಶನ ಹೌದಾ, ಒಳ್ಳೇದಾಗಿ ನಿಮಗೆ. ಯಾಕೆಂತಂದ್ರೆ ಪೂರ್ತಿ ಸಿನಿಮಾ ನಮಗೆ ತೋರಿಸಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು 10 ಚಿತ್ರಗಳನ್ನು ಮಾಡೋದಷ್ಟೇ ಅಲ್ಲ, ಮಾಡೋದ್ರ ಜೊತೆಗೆ ಆ ನಿರ್ಮಾಪಕರನ್ನ ಮತ್ತೆ ಚಿತ್ರತಂಡವನ್ನ ಉಳಿಸುವಂತ ಕೆಲಸವನ್ನು ಮಾಡಿ. ಬಹುಶಃ ಮೊದಲು ಅನ್ಸುತ್ತೆ ಈ ಥರ ಅಭಿಮಾನಿ ವರ್ಗವನ್ನು ಸೇರಿಸಿ ಕಾರ್ಯಕ್ರಮ ಮಾಡ್ತಾ ಇರೋದು. ಮೊದಲನೇದಾಗಿ ಅಭಿನಂದನೆಗಳು ಚಿತ್ರತಂಡಕ್ಕೆ. ಚಿತ್ರರಂಗವನ್ನು ಯಾರು ಪಡೀತಾ ಇದ್ದಾರೆ, ಸ್ಟಾರ್ಗಳು ಹೇಗೆ ಉದಯವಾಗ್ತಿದ್ದಾರೆ ಅಂತಂದರೆ ಅದು ಅಭಿಮಾನಿಗಳಿಂದಾನೇ ಅನ್ನುವಂಥದ್ದು ಸಾರ್ವತ್ರಿಕ ಸತ್ಯ. ಆದರೆ ಅಂತಹ ಅಭಿಮಾನಿ ಪಡೆಯನ್ನು ಎಷ್ಟು ವಿಭಾಗಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಪರಿಗಣನೆಗೆ ತಗೋತಾರೆ ಅಂತಂದರೆ ಇಲ್ಲವೇ ಇಲ್ಲ. ನಮಗೆ ಬಹುಶಃ ಅವರು ಜೈಕಾರ ಹಾಕಲಿಕ್ಕೆ ಮಾತ್ರ ಮೀಸಲಾದಂಥವರು ಅನ್ನುವಂತಹ ಮನೋಭಾವದಲ್ಲಿ ಇವತ್ತಿನ ನಟರು ಇದ್ದಾರೆ, ಅವಾಗಲೂ ಇದ್ರೆ. ಆದರೆ ಆಗಿನ ಮತ್ತು ಈಗಿನ ನಟರ ಮತ್ತೆ ಅಭಿಮಾನಿಗಳ ಮಧ್ಯೆ ನಮಗೊಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ. ಆಗಿನ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಕೂಡ ಆಗಿದೆ. ಅವರೆಲ್ಲರೂ ಕೂಡ ಮೊದಲು ಕನ್ನಡ ಸಿನಿಮಾವನ್ನು ನೋಡ್ತಾ ಇದ್ರು, ಅದಾದಮೇಲೆ ತಮ್ಮ ನಟರನ್ನು ಆರಾಧಿಸ್ತಾ ಇದ್ರು. ಇವತ್ತು ನಾನು ಗಮನಿಸಿದಾಗೆ ಕನ್ನಡ ಅಭಿಮಾನಿಗಳಂತಲ್ಲ, ಕನ್ನಡ ಚಿತ್ರರಂಗದ ಏಳಿಗೆಗೆ ಪೂರಕವಲ್ಲದಂತಹ ಒಂದು ನಿರ್ಧಾರಗಳನ್ನು ಅಭಿಮಾನಿ ಪಡೆ ಹೊಂದ್ತಾ ಇದೆ. ಆ ಹೀರೋ ಸಿನಿಮಾ ಬಂದಿದೆ ಅಂದರೆ ಇನ್ನೊಂದು ಪಡೆ ಸಿದ್ಧವಾಗಿ ಕೂತಿರುತ್ತೆ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕೆ. ಇನ್ನೊಂದು ಹೀರೋ ಸಿನಿಮಾ ಬರ್ತಿದೆ ಅಂದರೆ ಇವರು ಸಿದ್ಧವಾಗಿರ್ತಾರೆ. ಸಿನಿಮಾ ಸರಿ ಇದೆಯಾ ಇಲ್ವಾ ಯಾರಿಗೂ ಬೇಕಾಗಿಲ್ಲ, ಅವನ ಸಿನಿಮಾನ ಸೋಲಿಸ್ಬೇಕು, ರಿವ್ಯೂ ಕಡಿಮೆ ಮಾಡಬೇಕು, ಇಷ್ಟೇ ಉದ್ದೇಶ. ಇದು ನಾನು ಹೇಳ್ತಿರುವಂಥದ್ದು, ಇದು ಕನ್ನಡ ಸಿನಿಮಾ, ನಿಮ್ಮ ಹೀರೋ ಸಿನಿಮಾ ಅಲ್ಲ, ಇದು ಫಸ್ಟ್ ಕನ್ನಡ ಸಿನಿಮಾ, ಆಮೇಲೆ ಹೀರೋ ಸಿನಿಮಾ. ಅದೊಂದು ವ್ಯತ್ಯಾಸವನ್ನು ಗೊತ್ತಿಲ್ಲದೆ ನಾವು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತಂದ್ರೆ, ಇವತ್ತು ವೇದಿಕೆ ಮೇಲೆ ಇರುವಂತಹ 4 ಜನ ಹಿರಿಯರ ಅಭಿಮಾನಿಗಳಿದ್ದಾರೆ. ನಾನು ಯಜಮಾನರ ಪರವಾಗಿ ಬಂದಿದ್ದೇನೆ. ಇದನ್ನೇ ತೋರಿಸುತ್ತೆ. ಇವತ್ತು ಇನ್ನು ಉಳಿದ ಅಭಿಮಾನಿಗಳು ಇಲ್ಲಿ ಯಾಕೆ ಬಂದಿಲ್ಲ ಅಂತಂದ್ರೆ ಅದೊಂದು ವ್ಯತ್ಯಾಸ ಇದೆ. ನಾಡು ನುಡಿ ಪರವಾದಂತಹ ಚಳುವಳಿಯಲ್ಲಿ ಗುರುತಿಸಿಕೊಂಡಂತಹ ಅಭಿಮಾನಿಗಳು ಒಂದು ಕಡೆ, ತನ್ನ ನಟನ ಕೇವಲ ಆರಾಧನೆಯಲ್ಲಿ ತೋಡಿಸ್ಕೊಂಡು ಕನ್ನಡಕ್ಕೆ ಪೂರಕವಲ್ಲದ ಕೆಲಸಗಳಲ್ಲಿ ತೋಡಿಸ್ಕೊಂಡಂತಹ ಅಭಿಮಾನಿ ಪಡೆ ಇನ್ನೊಂದು ಕಡೆ ಹೀಗಾಗ್ಬಿಟ್ಟಿದೆ. ಅಂತಹ ಸ್ಥಿತಿಗೆ ಹೋಗೋದು ಬೇಡ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಗಿರೀಶ್ ಅವರನ್ನು ನೋಡಿದ್ರೆ ತೆಲುಗಿನ ನಟ ಅವರು ಸುಹಾಸ್ ಅಂತ ಇದ್ದಾರೆ, ಅದ್ಭುತವಾದಂತಹ ಸಿನಿಮಾಗಳು ಮಾಡ್ತಾರೆ. ತುಂಬ 40-50 ಲಕ್ಷ 1 ಕೋಟಿಯಲ್ಲಿ ಮಾಡಿ 20-30 ಕೋಟಿ ಸಂಗ್ರಹ ಆಗುತ್ತೆ. ಅವರು ಸುಹಾಸ್ ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಅಂತ ಒಂದು ಅಭಿರುಚಿ ನನಗೆ ಟ್ರೈಲರಲ್ಲಿ ಕಾಣಿಸ್ತು. ಅವ್ರು ಏನೋ ಹೊಸತನ್ನ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತೆ ಚಿತ್ರರಂಗವನ್ನೇ ಹೀರೋ ಆಗಿಸಿ ಮಾಡುವಂಥ ಒಂದು ಪ್ರಯತ್ನ ಇದರಲ್ಲಿ ತುಂಬ ಅಂದರೆ ಯಾವಾಗಲೂ ನಾವು ತೆರೆ ಮೇಲೆ ನೋಡುವಂತಹ ಮುಖಗಳು ಬಿಟ್ಟು ಹೊಸ ಮುಖಗಳು ಕಾಣುತ್ತಿದ್ದಾವೆ. ಆ ಎಲ್ಲವನ್ನು ಕೂಡ ಈ ಚಿತ್ರರಂಗಕ್ಕೆ ಪೂರಕ ಅಂಶಗಳಾಗಲಿ, ಇದನ್ನು ಗೆಲುವಿನ ದಡ ತಲುಪಲಿ ಅಂತ ಹಾರೈಸ್ತಾ, ಸಾರಗೋವಿಂದ ಸರ್ ಜೊತೆಗೆ ಕ್ರಾಂತಿರಾಜ್ ಅವರಿಗೆ, ಬಾಮ ಹರೀಶ್ ಅವರು ಮತ್ತು ಗಿರೀಶ್ ಅವರು, ಮುಖ್ಯವಾಗಿ ನಮ್ಮ ಬಾಲ್ಯದ ಶಂಕರ್ನಾಗ್ ಅವರಷ್ಟೇ ನಾವು ಪ್ರೀತಿಸ್ತಾ ಇದ್ದಂಥದ್ದು ಮಾಸ್ಟರ್ ಆನಂದ್ ಅವರು, ನಿಜನಾಥ್ ಅವರು. ಸೊ ಆನಂದವನ್ನು ಕೂಡ ಇಷ್ಟಪಡ್ತಾ ಇದ್ದೀವಿ ನಾವು. ಸೊ ಆ
ಎಲ್ಲರ ಜೊತೆಗೆ ವೇದಿಕೆ ಹಂಚ್ಕೊಂಡು ಯಜಮಾನರ ಪರವಾಗಿ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟರು. ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗಿರೀಶ್. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಫಸ್ಟ್ ಶೋ ಚಿತ್ರ ಟ್ರೈಲರ್ ನೋಡಿದ್ವಿ. ಆ ಟ್ರೈಲರಲ್ಲಿ ಒಂಥರ ವಿಭಿನ್ನವಾದಂಥ ಇರೋದನ್ನು ನೋಡ್ತಾ ಇದ್ದೀವಿ. ಈ ಚಿತ್ರ ನಿಜವಾಗ್ಲೂ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಅವರ ಶ್ರಮ ಅವರ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಏನಂತಾರೆ ಅನ್ನೋದು. ಇವತ್ತು ಕನ್ನಡ ಚಿತ್ರರಂಗಗಳಲ್ಲಿ ಒಂದು ದಿವಸನೂ ಓಡಲ್ಲ, ಮಾಲುಗಳಲ್ಲಿ ಒಂದು ದಿವಸನೂ ಓಡದೆ ಇರೋಂಥ ಚಿತ್ರಗಳು ಕನ್ನಡ ಚಿತ್ರಗಳು ಹಂಗಾಗ್ಬಿಟ್ಟಿದೆ. ನಾವು ಏನೇ ಪ್ರೋತ್ಸಾಹ ಕೊಟ್ಟರು, ನಾವು ಏನೇ ಮಾಡಿದ್ರು ಇವತ್ತು ಮೊಬೈಲ್ಗಳಲ್ಲಿ, ಟಿ ವಿಗಳಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ನೋಡ್ಕೊಂಡು ನಾವು ಇದಾಗ್ಬಿಡ್ತಾ ಇದ್ದೀವಿ. ಅಣ್ಣವರು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಸಮಾಜಕ್ಕೆ ಕೊಟ್ಟಂಥ ಒಂದು ಕೊಡುಗೆ, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕೊಟ್ಟಂಥ ಒಂದು ಕನ್ನಡದ ಒಂದು ಕಂಪು, ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಕೊಟ್ಟಂಥ ಒಂದು ಕಾನ್ಸೆಪ್ಟು, ಅಂಥ ನಟರು ನಮಗೆ ಬೇಕು. ಅಂಥ ನಟರಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇವರು ಆ ಮ್ಯೂಸಿಕ್ ಆಗ್ಬೋದು, ಕ್ಯಾಮ್ರಾ ವರ್ಕ್ ಆಗ್ಬೋದು, ನೋಡ್ತಾ ಇದ್ದಾರೆ ಒಂಥರ ವಿಭಿನ್ನವಾದಂಥ 4 ಕಂಬಗಳನ್ನ ಇಟ್ಟು ಮುಂದೆ ಸಾಕ್ತಾ ಇರೋರು ಚಿತ್ರಕ್ಕೆ ನಾವು ಶುಭಾಶಯ ಕೋರ್ತಾ ನಿಮ್ಗೆಲ್ಲ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಸಂಘದ ರಾಜ್ಯಾಧ್ಯಕ್ಷರು ಸರ್. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಹಿರಿಯ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಬಯಸ್ತೇನೆ. ಯಾಕೆಂದ್ರೆ ಈ ಹಿಂದೆ ನಾವು ಅಂಬರೀಷ್ ಅಣ್ಣನ ಚಲನಚಿತ್ರಗಳ ನೋಡ್ತಿದ್ದಂಥ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಅವರು ಯಾವುದೇ ಒಂದು ಸಿನಿಮಾ ಬಂದ್ರೆ ಅದು 100 ಕಾಲ ಓಡ್ತಾ ಇತ್ತು. ಕಾರಣ ಈಗಾಗಲೇ ಸಾರಾಗೋವಿಂದ್ ಸರ್ ಹೇಳಿದಾಗೆ ಅವತ್ತು ಬರೀತಾ ಇದ್ದಂಥ ಸಾಹಿತ್ಯ ಆಗ್ಬೋದು, ಒಂದು ಹಾಡು ಕೊನೆ ಪಕ್ಷ ಒಂದೇ ಒಂದು ಹಾಡು 100 ದಿನ ಸಿನಿಮಾ ಓಡಿಸ್ಕೊಡ್ತಾ ಇತ್ತು. ಈಗ ಹೇಳ್ತಾರೆ ತುಮಕೂರು ಹೋಗೋವರೆಗೂ ನಮ್ಗೆ ಎಷ್ಟೊತ್ತು ಹೋಗಿ ಬಂದೆ ಅಂತಾನೆ ಗೊತ್ತಾಗ್ಲಿಲ್ಲ ಅಂತ. ಒಂದು ಹಾಡು ಒಂದು ಸಿನಿಮಾವನ್ನ ಗೆಲ್ಲಿಸುವಂತ ಶಕ್ತಿ ಇತ್ತು ಅಂದ ಮೇಲೆ ಇಡೀ ಸಿನಿಮಾ ಇವತ್ತು ಜನರನ್ನ ಆಕರ್ಷಣೆ ಮಾಡುವಂತ ಕಾಲಘಟ್ಟದಲ್ಲಿ ಇಲ್ವೇನೋ ಅಂತ ನೋವು ನಮ್ಗೆ ಕಾಣ್ತಾ ಇದೆ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಆ ಒಂದು ಟ್ರೈಲರ್ ಅಲ್ಲಿ ಆ ನೋವು ಕಾಣ್ತಾ ಇತ್ತು. ಏನು ನಮ್ಮ ಸಿನಿಮಾ, ನಾನು ಕೊನೆಯಲ್ಲಿ ಹೇಳ್ತು ನಾನು ಯಾರು ಗೊತ್ತಾ, ನಾನು ಸಿನಿಮಾ ಅಂತ ಹೇಳಿ ಆ ಟ್ರೈಲರ್ ಎಂಡ್ ಮಾಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಕೂಡ. ಯಾಕೆಂದ್ರೆ ಸಿನಿಮಾ ಜಗತ್ತನ್ನ ತಿದ್ದುವ ಕೆಲಸವನ್ನ ಮಾಡ್ತಿತ್ತು, ಜನರನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇತ್ತು, ದಾರಿ ತಪ್ಪುವ ಯುವಕರನ್ನ ಸರಿದಾರಿ ತರ್ತಕ್ಕಂಥ ಕೆಲಸ. ಅಣ್ಣವರ ಸಿನಿಮಾ ಮತ್ತು ಅಂಬರೀಷ್ ಅವರು ಮತ್ತು ಅಣ್ಣವರು ಒಡ ಹುಟ್ಟಿದವರು ಸಿನಿಮಾ. ಅದರಲ್ಲಿ ಆ ಸಿನಿಮಾ ನೋಡಿದ್ರೆ ಅಂಬರೀಷ್ ಅವರು ಒಂದು ಕೆಲಸ ಸಿಗುತ್ತೆ, ಸರ್ಕಾರಿ ಕೆಲಸ ಸಿಗುತ್ತೆ ಅಂಬರೀಷ್ ಅವರಿಗೆ. ರಾಜ್ಕುಮಾರ್ ಅವರು ಅವ್ರಿಗೆ ಹೇಳ್ತಾರೆ, ನಾನು ತುಂಬಾ ಸಂಪಾದನೆ ಮಾಡಿರೋ ಭೂಮಿ ಇದೆ, ಬಂದು ಈ ಕೆಲಸ ಬಿಟ್ಟು ಬಂದು ಭೂತಾಯಿನ ನಂಬ್ಕೋ, ಅನ್ನ ಕೊಡುತ್ತೆ ಅಂತ. ನಿಜವಾಗ್ಲೂ ಇವತ್ತು ನಾನೊಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೇನೆ, ನಿಮ್ಗೆಲ್ಲ ನೋವಾಗ್ಬೋದು, ಅರ್ಥ ಮಾಡ್ಕೊಳ್ಬೇಕು. ನಾವಿವತ್ತು ನಾಗರಿಕ ಪ್ರಪಂಚದಲ್ಲಿ ರೈತನ ಬಹಳ ಕೀಳಾಗಿ ನೋಡ್ತಾ ಇದೀವಿ. ಬಂಗಾರದ ಮನುಷ್ಯ ಎಂತ ಸಂದೇಶ ಕೊಡ್ತು, ಬಂಗಾರದ ಮನುಷ್ಯ ಎಂತ ಸಂದೇಶವನ್ನು ಕೊಡ್ತು, ಅದನ್ನ ನೋಡಿ ದೊಡ್ಡ ದೊಡ್ಡ ಅಧಿಕಾರಿಗಳು ವಾಪಸ್ ಬಂದು ರೈತನಾದ್ರು. ಈ ತರದ ಸಂದೇಶ ಕೊಡುವ ಸಿನಿಮಾಗಳು ಕಣ್ಮರೆ ಆಗ್ತಾ ಇದಾವೆ. ನಾನು ಮಾಸ್ಟರ್ ಮಂಜುನಾಥ್ ಅವರು ಈ ತರ ಚಿಕ್ಕ ಮಗು ಆಗಿದಾಗ ಸಿನಿಮಾ ಮಾಡ್ತಿದ್ದಾಗ, ಶಂಕರ್ ನಾಗ್ ಅವ್ರ ಜೊತೆ ಅವ್ರು ಸಿನಿಮಾ ಮಾಡ್ತಿದ್ದಾಗ ರಾತ್ರಿ ಇಡೀ ಆ ಸಿನಿಮಾ ನೋಡ್ತಾ ಇದ್ವಿ. ಬಾಲ ಪ್ರತಿಭೆಗಳು ಹಾಗೆ ಯಾವ ರೀತಿ ಇದ್ವು ಅಂತ. ಅದರಿಂದ ದಯಮಾಡಿ ಸಿನಿಮಾಗಳನ್ನ ನಿರ್ಮಾಪಕರು ನಮ್ಮ ಇವತ್ತಿನ ಸಿನಿಮಾದ ನಿರ್ಮಾಪಕರಾದಂತ ನಮ್ಮ ಊರ್ಮಿಳಾ ಕಿರಣ್ ಅವರಾಗ್ಬೋದು, ನಮ್ಮ ಗಿರೀಶ್ ಅವರಾಗ್ಬೋದು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ 4 ಏನು ಕನ್ನಡ ಚಿತ್ರರಂಗಕ್ಕೆ ನಿಜವಾದ ಪಿಲ್ಲರ್ಗಳು ಅಂಬರೀಷ್ ಅಣ್ಣ ಅವರು, ವಿಷ್ಣುವರ್ಧನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದು ನಮ್ಮ ಕನ್ನಡ ನಾಡಿಗೆ ಒಂದು ಕೀರ್ತಿ ಕಲಶ. ಹಾಗೆ ನಮ್ಮ ಶಂಕರ್ ನಾಗ್ ಅವರು ಇವತ್ತು ಆಟೋದವರು ನನ್ನ ಮಂಡ್ಯದಲ್ಲಿ ಅಂಬರೀಷ್ ಅಣ್ಣಂದು, ವಿಷ್ಣುವರ್ಧನ್ ಅವ್ರದ್ದು, ಶಂಕರ್ ನಾಗ್ ಅವ್ರದ್ದು, ಅವ್ರು ರಾಜ್ಕುಮಾರ್ ಅವ್ರ ಫೋಟೋಗಳು ಹಾಕುತ್ತಾರೆ ಆ ಆಟೋಗಳ ಮೇಲೆ. ಯಾಕೆಂದ್ರೆ ಇನ್ನೂ ಕೂಡ ಹಳೆಯ ಚಿತ್ರನಟರನ್ನ ಯಾಕೆ ಮರಿತಾ ಇಲ್ಲ ಅಂದ್ರೆ ಅವ್ರು ಕೊಟ್ಟೋಗಿರೋ ಸಂದೇಶ, ಅವ್ರು ಹಾಕಿರೋ ಪ್ರೀತಿ. ಇವತ್ತು ಕನ್ನಡ ಚಿತ್ರರಂಗ ಉಳಿದಿದ್ರೆ ಆ 4 ಜನ ಅಭಿಮಾನಿಗಳಿಂದ. ಆ 4 ಜನ ಅಭಿಮಾನಿಗಳು ಇವತ್ತು ಕೂಡ ಸಿನಿಮಾ ನೋಡ್ತಾ ಇರೋದು. ದಯಮಾಡಿ ಆದ್ರಿಂದ ಒಳ್ಳೆ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿ. ಫಸ್ಟ್ ಡೇ ಫಸ್ಟ್ ಶೋ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಾವು ಈ ಅಣ್ಣ ಇದ್ದಾರಲಿ, ಸಾರಾಗೋವಿಂದಣ್ಣ ಇದ್ದಾರಲಿ, ಒಂದ್ಸಾರಿ ಅಣ್ಣಂದು ಫಿಲಂ ರಿಲೀಸ್, ಅಣ್ಣವ್ರದ್ದು ನಮ್ದು ಅಂಬರೀಷ್ ಅಣ್ಣವ್ರದ್ದು ಎಲ್ಲ ಒಟ್ಟೊಟ್ಟಿಗೆ ಸಿನಿಮಾ ರಿಲೀಸ್. ಇವರು ಮಂಡ್ಯಕ್ಕೆ ಬಂದಿದ್ರು, ನಾನು ಮಂಡ್ಯದಲ್ಲಿ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ. ನಾವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ, ಒಟ್ಟೊಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ವು. ಆದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಸಣ್ಣ ನಟರು ಕೂಡ ಕಿತ್ತಾಡ್ಕೊಳ್ತಾ ಇದ್ದಾರೆ.
ದಯವಿಟ್ಟು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಕನ್ನಡ ಚಿತ್ರರಂಗವನ್ನ ಗೆಲ್ಲಿಸಬೇಕಾಗಿದೆ, ಕನ್ನಡ ಚಿತ್ರರಂಗವನ್ನ ಉಳಿಸಬೇಕಾಗಿದೆ. ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂತಹ ವೈಶಿಷ್ಟ್ಯತೆ, ತನ್ನದೇ ಆದಂತಹ ಒಂದು ಸೊಗಡಿದೆ. ಇವತ್ತು ಯಾರೋ ಬಂದು ಕನ್ನಡದ ಬಗ್ಗೆ ಮಾತನಾಡ್ತಾರೆ, ಕನ್ನಡದಲ್ಲಿ ನಿಂತು ಅಂದ್ರೆ ನಾವು ನಿಜಕ್ಕೂ ತಲೆ ತೆಗೆಸುವಂತ ಕೆಲಸ ಆಗ್ತದೆ. ದಯಮಾಡಿ ನಾವು ಕನ್ನಡದ ವಿಚಾರದಲ್ಲಿ, ನಾಡುನುಡಿಯ ವಿಚಾರದಲ್ಲಿ, ಕನ್ನಡ ಚಿತ್ರರಂಗದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಒಂದು ಸಣ್ಣ ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಕ್ಕಳು ಬಹಳ ನೆನಪು ಮಾಡಿಕೊಟ್ರು, 4 ಜನ ಚಿತ್ರನಟರು ದಿಗ್ಗಜರನ್ನು ನೆನಪು ಮಾಡಿಕೊಟ್ರು. ಬಹುಶಃ ನಮ್ಮ ಅಂಬರೀಷನವರು ನಮ್ಮ ಮಂಡ್ಯ ಜಿಲ್ಲೆಯ ದೊಡ್ಡಸಿಕೇರಿ ಅಂತ ನಿಮ್ಗೆಲ್ಲ ಗೊತ್ತಿದೆ. ವಿಷ್ಣು ಸರ್ ನಮ್ಮ ಮಂಡ್ಯ ಜಿಲ್ಲೆ ಮೂಲತಃ ಹಲ್ಲೆಗೆರೆ ಅವರು. ಇವತ್ತು ಇಲ್ಲಿ ಏನು ಪಾತ್ರ ಮಾಡಿದಲ್ಲ ಅಂಬರೀಷ್ ಮತ್ತೆ ವಿಷ್ಣುವರ್ಧನ್, ಅವರು ಮಂಡ್ಯದವರು ಅಂತ ನಂಗೆ ಕೇಳಿ ಸಂತೋಷ ಆಯ್ತು. ಮಂಡ್ಯ ಮೇಲುಕೋಟೆ, ನಮ್ಮ ಮನೇಶ್ ಮಂಡ್ಯ ಅಂತ ಕೇಳ್ಬಿಟ್ಟೆ. ಇಷ್ಟು ಸರ್ ಪಾತ್ರ ಮಾಡಿದ್ದು ನನಗೆ ನೋಡಿ, ಇಲ್ಲೂ ಕೂಡ ಇಬ್ರು ಮಂಡ್ಯದವರೇ ಬಂದು ಮಾಡಿದ್ದಾರೆ. ಮತ್ತೆ ರಾಜ್ಕುಮಾರ್ ಪಾತ್ರದಲ್ಲಿ ಮಾಡಿದಂತ ನಮ್ಮ ಬಿ ಕುಣಿಗಲ್ ಎಷ್ಟು ಚೆನ್ನಾಗಿ ಎಲ್ಲರನ್ನು ಮಾಡಿದ್ದು. ನಮ್ಮ ಶಂಕರ್ ನಾಗಂತೂ ನಮ್ಗೆ ತುಂಬಾ ಇಷ್ಟ ಆಯ್ತು. ಅಂಬರೀಷ್ ಕರ್ತದ್ದು, ಯಾಕಂದ್ರೆ ಅಂಬರೀಷ್ ಅವ್ರಿಗೆ 4 ಜೊತೆ ಉತ್ತಮವಾದಂತ ಒಡನಾಟ ಇತ್ತು. ರಾಜ್ಕುಮಾರ್ ಅವ್ರನ್ನ ತಂದೆ ರೀತಿ ನೋಡ್ತಾ ಇದ್ರು, ಪೂಜ್ಯದಿಂದ ನೋಡ್ತಾ ಇದ್ರು. ವಿಷ್ಣುವರ್ಧನ್ ನೋಡಿದಾಗ ನಾಗರಾವನಿಂದ ಹಿಡಿದು ಅಂಬರೀಷ್ ಅವರ ಸ್ನೇಹ ಹೇಗಿತ್ತು ಅಂದ್ರೆ, ನಾಗರಾವಲಿ ವಿಷ್ಣುವರ್ಧನ್ ಅವರೇ ಹೀರೋ ಪಾತ್ರ ಆದ್ರು, ಅಂಬರೀಷ್ ಅವರು ಒಂದು ವಿಲನ್ ಪಾತ್ರ. ಆ ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ, ಹೋಗು ಅಂತ ಹೇಳಿ ಡೈಲಾಗ್ ಇವತ್ತು ಕನ್ನಡದ ಜನ ನೆನ್ಸ್ಕೋತಾರೆ. ಆ ತರದ ವಿಷ್ಣುವರ್ಧನ್ ಅವರ ಸ್ನೇಹ ಮತ್ತು ಅಂಬರೀಷ್ ಅವರ ಸ್ನೇಹ ಆಯ್ತು. ಎಲ್ಲ ಗಣ್ಯರಿಗೆ, ಎಲ್ಲ ಬಂದಿರುವಂಥ ಎಲ್ಲ ಅಭಿಮಾನಿಗಳಿಗೆ, ಅಣ್ಣವರ ಅಭಿಮಾನಿಗಳಿಗೆಲ್ಲರೂ ವಂದಿಸುತ್ತಾ ಈ ಚಿತ್ರ 100 ದಿನ ಯಶಸ್ಸು ಕಾಣಲಿ ಅಂತ ಹಾರೈಸ್ತಾ ನಾನು ಹೇಳ್ತೀನಿ. ಮಂಜು ಸರ್ ಒಂದೆರಡು ಮಾತು ಮಾತಾಡ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಶಂಕರ್ ನಾಗ್ ಅವ್ರನ್ನ ರೆಪ್ರೆಸೆಂಟ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು, ಬಟ್ ಆ ಸ್ಥಾನ ಕೊಟ್ಟಿದ್ದಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ನನ್ನ ಹಿರಿಯರು ಆಲ್ರೆಡಿ ದಿಗ್ಗಜರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನನ್ನ ಪುಣ್ಯ ಏನು ಅಂತಂದರೆ, ನಾನು ಇಷ್ಟು ವಯಸ್ಸಲ್ಲೇ ಅವ್ರ ಜೊತೆ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೊಡಕ್ಷನಲ್ಲಿ ಮತ್ತು ಮಿಕ್ಕಿದವರು ಎಲ್ಲರ ಜೊತೆನೂ ಆ್ಯಕ್ಟಿಂಗ್ ಮಾಡಿದ್ದು ನನ್ನ ಜೀವನದ ಅತಿ ದೊಡ್ಡ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಈ ಟ್ರೈಲರ್ ನೋಡಿದಾಗ ಫಸ್ಟ್ ನನ್ನ ಮನಸ್ಸಿಗೆ ಬಂದಿದ್ದಿದೆ, ಶಂಕರ್ ಅಂಕಲ್ ಇದ್ದಿದ್ರೆ ನಿಮ್ಮ ಬಗ್ಗೆ ತುಂಬಾನೇ ಖುಷಿ ವ್ಯಕ್ತಪಡಿಸ್ತಾ ಇದ್ರು, ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ರು. ಈ ತರ ಒಂದು ವಿಭಿನ್ನವಾದ ಒಂದು ಕಥೆ, ವಿಭಿನ್ನವಾದ ಒಂದು ಅಟೆಂಪ್ಟ್ ಏನ್ ಮಾಡಿದ್ದೀರಾ. ನಾನು ನಿಮ್ಗೆ ಆಲ್ರೆಡಿ ಫೋನಲ್ಲಿ ಹಲವಾರು ಸತಿ ಹೇಳಿದೆ, ಈ ಸೈನ್ಸ್ ಫಿಕ್ಷನ್ ಆಗಲಿ ಇದೆಲ್ಲ ಯಾರು ಅಟೆಂಪ್ಟೇ ಮಾಡಿಲ್ಲ. ತುಂಬಾ ಇದು ಹೇಗೆ ನಿಮ್ಗೆ ಫಸ್ಟ್ ಆಫ್ ಆಲ್ ಈ ಯೋಚನೆ ಬಂತು ಅಂತ ಕೇಳಿ ಖುಷಿ ಆಯ್ತು. ಅಂಡ್ ಆ ರೀಸನ್ಗೆ ಅನ್ಸುತ್ತೆ ನಾನು ಇವ್ರು ಹೇಳಿದಾಗ ಶಂಕರ್ ನಾಗ್ ಅವ್ರ ಪರವಾಗಿ ನೀವು ಬಂದು ಮಾತಾಡ್ಬೇಕು ಅಂತಂದ್ರೆ, ಅವ್ರು ಇದ್ದಿದ್ರೆ ಅವ್ರು ಇದ್ದಿದ್ರೆ ಡೆಫಿನೆಟ್ಲಿ ನಿಮಗೆ ಅವರ ಪ್ರೀತಿ ಮತ್ತೆ ಅವರ ಒಂದು ವಿಶಸ್ ನಿಮಗೆ ಕೊಡ್ತಾ ಇದ್ರು ಅಂತ ನಂಬ್ತೀನಿ. ನನ್ನ ಮಾಧ್ಯಮ ಮಿತ್ರರು ಅವರ ಮೂಲಕ ಕರ್ನಾಟಕ ಜನತೆಗೆ ಏನ್ ಕೇಳ್ಕೊಳ್ಳೋದು ಅಂತಂದ್ರೆ, ಈ ತರ ವಿಭಿನ್ನವಾದ ಸಿನಿಮಾಗಳು ಮಾಡಿದಾಗ, ನಮ್ಮ ಕನ್ನಡ ಸಿನಿಮಾ ಮಾಡಿದಾಗ ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಫಿಲ್ಮ್ ನೋಡಿ. ಥಿಯೇಟ್ರಿಂದ ಏನಾದರೂ ತೆಗಿಯಕ್ಕೆ ಹೋದ್ರೆ ಗಲಾಟೆ ಮಾಡಿ ತಿರ್ಗಾ ಅದನ್ನ ಹಾಕ್ಸಿ ಇನ್ನೂ ಕಂಟಿನ್ಯೂ ಮಾಡಿ ಆದಷ್ಟು ಸರಿ ನೀವು ಫಿಲ್ಮ್ ನೋಡಿ ಅಂತ ಕೇಳ್ಕೊಳ್ತೀನಿ. OTT ಮನೇಲಿ ನೋಡೋದು ಇದ್ದೇ ಇದೆ, ಬಟ್ ಥಿಯೇಟರ್ಗೆ ಬಂದು ನೋಡೋ ಒಂದು ಮಜಾ, ಒಂದು ಖುಷಿ ಇದು ಯಾವುದ್ರಲ್ಲೂ ಸಿಗಲ್ಲ ಅಂತ ನನ್ನ ನಂಬಿಕೆ. ಸೊ ಇದನ್ನ ಯಶಸ್ಸು ಮಾಡಿಸಿ ನಮ್ಮೆಲ್ಲರ ಒಂದು ನಮ್ಮ ಇಡೀ ಇಂಡಸ್ಟ್ರಿನ ಹಾಗೆ ಇನ್ನೂ ನೆಕ್ಸ್ಟ್ ಹಲವಾರು ವರ್ಷ ಒಂದು ಯಶಸ್ಸು ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿ ಕರೆಸಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಕರೆಸಿ ಇಲ್ಲಿ ನಾವು ಮಾತಾಡೋದಕ್ಕೆ ನಿಮ್ ಬೆಂಬಲ ತುಂಬಾ ಸಹಾಯ ಆಯ್ತು ಸರ್. ಒಟ್ಟಿಗೆ ಫಸ್ಟ್ ಶೋ ಚಿತ್ರ ತರಲಿಕ್ಕೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಸಾರಾಗೋಯ್ತವ್ರು ಬಿಡಿ, ನಾವು ಯಾವಾಗಲೂ ಸಿಗ್ತಾ ಇರ್ತೀವಿ, ಜೊತೆಗೆ ಇರ್ತಾರೆ, ಯಾವಾಗ ನೋಡ್ತಾ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತಾ ಇರ್ತೀವಿ, ಮಾಮೂಲು. ಬಟ್ ಇವತ್ತು ನಿಜ ಅಂಬರೀಷ್ ನಮ್ಮ ರುದ್ರೇಗೌಡ ಆಗ್ಬೋದು, ನಮ್ಮ ಸೋಮಣ್ಣ ಆಗ್ಬೋದು, ಕಾಂತಿರಾಜ್, ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಆಗ್ಬೋದು, ಮಾಸ್ಟರ್ ಮಂಜುನಾಥ, ಈ ಒಂದೇ ವೇದಿಕೆಯಲ್ಲಿ ಇವತ್ತು ಈ ಎಲ್ಲ ದಿಗ್ಗಜರನ್ನ ನೀವೆಲ್ಲ ಕರೆಸಿದ್ರು ನಿಜವಾಗ್ಲೂ ಧನ್ಯವಾದಗಳು.
ಯಾಕಂದರೆ ಇವತ್ತು ಕನ್ನಡ ಚಿತ್ರರಂಗ ಉಳಿದಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಶ್ರೀನಾಥ್, ಇನ್ನು ಅನೇಕ ನಟರುಗಳು ಅವರೆಲ್ಲ ವರ್ಷಕ್ಕೆ 4 ಸಿನಿಮಾ ಮಾಡ್ತಾಯಿದ್ರು. ಇವತ್ತೇನು ಕನ್ನಡ ಚಿತ್ರರಂಗ ಉಳಿದಿದೆ ಅಂದರೆ ಅವ್ರಗಳೇ ಮುಖ್ಯ ಕಾರಣ. ಯಾಕಂದರೆ ಇವತ್ತು ನಟರುಗಳು ಕೂಡ ಅವರೆಲ್ಲ ತಿಳ್ಕೊಬೇಕು, ಕನ್ನಡ ಚಿತ್ರರಂಗ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ. ಯಾಕಂದರೆ ಅವರು ಒಂದು ಈ ವೇದಿಕೆ ಮುಖಾಂತರ ಪ್ರತಿಯೊಬ್ಬ ನಟರಿಗೂ ನಾನು ಮನವಿ ಮಾಡ್ತೀನಿ, ವರ್ಷಕ್ಕೆ ತಾವು ಕೂಡ 2 ಸಿನಿಮಾ ಮಾಡಿ ಕನ್ನಡ ಚಿತ್ರರಂಗ ಉಳಿಸಿ ಅಂತೇಳಿ ಬೇಡ್ಕೊಳ್ತೀನಿ. ಆಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಟ್ರೈಲರ್ ತುಂಬ ಚೆನ್ನಾಗಿತ್ತು, ಭಾಳ ಖುಷಿ ಆಗ್ತದೆ. ಎಷ್ಟು ಒಳ್ಳೆಯದಾಗಲಿ. ಸರ್ ಈ ಕಡೆ ಒಬ್ಬರು ಒಂದು ಕಡೆ ನೋಡ್ತಿದಾರಲ್ಲ ಅಣ್ಣ, ಬಾ ಜೊತೆಲಿ ಬನ್ನಿ. ಎಲ್ಲೇ ಡೈರೆಕ್ಟ್ರು? ಸರ್ ಗಿರಿ, ಕಟ್ಔಟ್ಗಳು ಹಿಂದ್ಗಡೆ ನಿಲ್ಲಿಸ್ಬಿಡಿ, ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡ್ ಹಿಂದೆ ಅವ್ರ ಹಿಂದೆ ಇರುತ್ತೆ. ಮಧ್ಯದಲ್ಲಿ ನಿಲ್ಲಿಸಿ ಅದರ ಇನ್ನು ಸ್ವಲ್ಪ ಮುಂದೆ ಬರಲಿ. ಗುರು ಅಲ್ಲಲ್ಲಮ್ಮ ಗಿರಿ, ಹಿಂದ್ಗಡೆ ಕರೆಕ್ಟಾಗಿ ಇನ್ನೂ ಸ್ವಲ್ಪ ಮುಂದೆ ಬರಲಿ. ಹಾಂ, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಬನ್ನಿ, ಹತ್ರ ಬನ್ನಿ. ಯು ಶೇಪ್ ಮಾಡ್ಕೊಂಡ್ವಿ, ನೀವು ಸ್ವಲ್ಪ ಮುಂದೆ ಬನ್ನಿ. ಆ ಲೈನ್ ಯು ಶೇಪ್ ಬೇಡ, ಔಟ್ ಆಫ್ ಫೋಕಸ್ ಆಗುತ್ತೆ. ವೈಟ್ ಲೈನ್, ವೈಟ್ ಲೈನ್ ಸಾಕು. ಎಲ್ಲ ಇಟ್ಟಿಟ್ಟೆ ಕಾಣಿಸ್ತಾರೆ. ರೆಡಿ? ಒನ್ ಮೋರ್ ಗೋವಿಂದಣ್ಣ. ಸರ್ ರೆಡಿ? ಹಾಗೆ ಸರ್.